ಒಂದು ರಾಜ್ಯದ ಶಕ್ತಿ ಅಂದ್ರ ಸೇನಾ ಬಲ ಅಷ್ಟೇ ಅಲ್ಲ, ಆರ್ಥಿಕ ಸಂಪತ್ತು ಖರೆ. ಭಂಡಾರಕ್ಕೆ ಹಣ ಬರಬೇಕಾದ್ರೆ ತೆರಿಗೆ ವಸೂಲಿ ಸರಿಯಾಗಿರಬೇಕು, ಮಾಡೋ ಖರ್ಚುಗಳ ಮೇಲೆ ನಿಗಾ ಇರಬೇಕು. ಭಂಡಾರ ಬರಿದಾಗ ಹೋದ್ರೆ ದಿವಾಳಿದ್ದೋಗ್ತೀವಿ. ಜನ ದಂಗಿ ಹೇಳ್ತಾರ, ಭಂಡಾರ ಬರಿದು ಮಾಡಿಕೊಂಡು ದಿವಾಳಿ ರಾಜ್ಯದ ರಾಜ ಆಗ್ಲೇನು? ಈ ವಿಚಾರವನ್ನ ಮೊದಲೇ ಯಾಕೆ ತಿಳಿಸ್ಲಿಲ್ಲ? ವ್ಯಕ್ತಿ, ಸಂಸ್ಥೆ, ರಾಜ್ಯ ಯಾರೇ ಆದ್ರೂ ಅಲ್ಲಿನ ಹಣಕಾಸಿನ ಸ್ಥಿತಿ, ಲೆಕ್ಕಪತ್ರ ನಿರ್ವಹಣೆ, ಪ್ರಾಮಾಣಿಕ ಪಾರದರ್ಶಕತೆ ಆಡಳಿತಕ್ಕೆ ಘನತೆ ತರ್ತೈತೆ. ಘನತೆ ಕರ್ಸಿ ನೋಡೋಣ. ನಿನ್ನ ಹೆಸರು ಬಸವಣ್ಣ ಎಂದು. ನಿನಗೆ ಈ ಕರುಣಿಕ ಕೆಲಸ ಮಾಡಕ್ ಬರ್ತದ? ತಿಳಿದಿದೆ ಮಹಾಪ್ರಭು. ಗುರುಗಳಾದ ಸಂಗಮನಾಥರು ವೇದ, ಶಾಸ್ತ್ರ, ಆಗಮ, ಉಪನಿಷತ್ತು, ಗಣಿತ, ವ್ಯಾಕರಣಾದಿಗಳ ಬಗ್ಗೆ ಕಲಿಸಿದ್ದಾರೆ. ಅವಕಾಶ ನೀಡಿದರೆ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ. ಈತ ನನ್ನ ಸಂಬಂಧಿವಾದ್ದರಿಂದ ನನಗೂ ಈತನ ಬಗ್ಗೆ ವಿಶ್ವಾಸವಿದೆ ಮಹಾಪ್ರಭು. ಆಗಲಿ. ಭಂಡಾರದಲ್ಲಿ ಯಾಕಿಂಗ್ ಆಯ್ತು? ಅದನ್ನ ಬೆಳೆಸೋಕೆ, ಸರಿಪಡಿಸೋಕೆ ಏನ್ ಮಾಡ್ಬೇಕಾಗೈತಿ ಅನ್ನೋದಕ್ಕ ಶೀಘ್ರ ಬಂದ್ ತಿಳಿಸಿ. ಅಪ್ಪಣೆ ಮಹಾಪ್ರಭು. ಬಸವಣ್ಣ, ನಾನು ನಿಷ್ಠೆಯಿಂದ ಲೆಕ್ಕಪತ್ರ ನೋಡ್ತಾ ಇದ್ರು ಏನೋ ವಂಚನೆ ನಡೀತಾ ಐತಿ ಅಂತ ಅನಿಸ್ತದ. ವ್ಯಕ್ತಿ, ಸಂಸ್ಥೆ, ರಾಜ್ಯ ಯಾರೇ ಆದ್ರೂ ಅಲ್ಲಿನ